ಹಲೋ ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನಾವು ಮನೆ ಭಾಳ ಹೊಲಸಾಗಿತ್ತು. ಬ್ಯಾಸಿ ಇದನ್ನೆಲ್ಲ ಧೂಳಿನ ದಸಿಂದ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕತೆ ಮಾಡತ್ತೇವ್ರಿ. ಆದ್ರೆ ಶ್ರಾವಣ ಸನೇ ಬಂತಂತೇಳಿ ಅಂದ್ರೂ ಸ್ವಲ್ಪ ಮಾಡ್ಕೊಂಡ್ರಿತು ಅಲ್ತನ ಅಂಥೇಳಿ ಮಾಡಾಕತ್ತೇವ್ರಿ. ನೋಡ್ರಿ, ಎಲ್ಲ ಇವು ಕರ್ಪೂರ ಡಬ್ಬಿಗಳು ತೆಗೆದು ತೊಳೆದಿಟ್ಟೀನಿ. ಇನ್ನು ಫ್ರಿಜ್ ಮ್ಯಾಲ ಕಾನ್ಯಾಗ ಎಲ್ಲ ನೋಡ್ರಿ ತೆಗೆದು ಇಟ್ಟೀನಿ, ತೊಳ್ಕೊಂಡೀನಿ. ಇಲ್ಲಿಷ್ಟು ತೊಳೆದಿಟ್ಟೀನಿ ನೋಡ್ರಿ. ಇನ್ನು ಇಲ್ಲಿ ಇಷ್ಟು ಅದಾವ ತೆಗಿಬೇಕು. ಇವು ನೋಡ್ರಿ ಡಬ್ಬಿಗಳು ಅದೆಲ್ಲ ಇವು ಖಾನೆ ಎಲ್ಲ ಖಾಲಿ ಮಾಡಬೇಕು ನೋಡ್ರಿ. ಇವಿಷ್ಟು ಮ್ಯಾಲೆಲ್ಲ ತೊಳೆದಿಟ್ಟಿನಿ ಕಪ್ಪದು. ನೆಕ್ಸ್ಟ್ ಆಮೇಲೆ ತೊಳೆದಿಂದ ತೋರಿಸ್ತೀನಿ ರೀ. ಇವಿಷ್ಟು ಬಾಂಡೆ ಎಲ್ಲ ತಿಕ್ಕಿಟ್ಟೀನಿ ನಾನು ನೋಡ್ರಿ. ನನ್ನ ಮಕ್ಕಳಲ್ಲಿ ಫೋನ್ ಆಡ್ಕೋತ ಹೆಂಗೆ ಕೂತಾರ. ನಾ ಇಷ್ಟು ಬಾಂಡೆ ಎಲ್ಲ ತೊಳೆದಿಟ್ಟೀನಿ ರೀ. ಈಗ ನಾ ತಿಕ್ಕಿ ಕೊಟ್ಟೀನಿ. ಈಕಿ ಸಣ್ಣಕಿ ತೊಳ್ದಾಳ ನೋಡ್ರಿ. ಎರಡನೇದಕ್ಕಿ ಈಕಿಲ್ಲಿ ಕೂತಾಳಲ್ಲ, ವೈಟ್ ಪ್ಯಾಂಟ್ದಕ್ಕಿ. ಈಗ ಫೋನ್ ಆಡ್ಕೊತ ಕೂತಾರ್ರಿ. ಒಂದು ಸ್ವಲ್ಪ ಫೋನ್ ಆಡ್ತೀವಿ, ಮಮ್ಮಿಯಿಂದ ಬಾಂಡೆ ತೊಳೆದಾಗ್ಯದ ಅಂತೇಳಿ ನೋಡ್ರಿ. ನಮ್ಮ ಇವೆಲ್ಲ ಫೋಟೋಗಳನ್ನ ಒರೆಸ್ಬೇಕ್ರಿ. ಧೂಳದ ನೋಡ್ರಿ ಹೆಂಗೆ ಜಾಡಾಗೈತ್ರಿ. ಹೆಂಗೆ ಮುಂದೆ ಸ್ವಚ್ಛ ಮಾಡಿರ್ತಾವೆ, ಹಿಂದೆ ಹೊಲಸಾತಾವು ನೋಡ್ರಿ. ಎಲ್ಲ ಬಾಂಡೆ ತಿಕ್ಕಿಟ್ಟಿವಿ ನೋಡ್ರಿ. ಇವೆಲ್ಲ ಅಷ್ಟದ್ದು ಖಾನೆನೆಲ್ಲ ತೆಗೆದಿಡ. ಮತ್ತು ಮ್ಯಾಗಿನ ಕಪ್ಪುಗಳು ಇದ್ದಿದ್ದೆಲ್ಲ ತೊಳೆದು ಇಟ್ಟೀನಿ ಮ್ಯಾಲೆ ಒರೆಸ್ಕೊಂಡು. ಇಷ್ಟು ತೆಳಗಿನ ಎರಡು ಖಾನೆ ಪೇಪರ್ ಅದು ತೆಗೆದು ಇಲ್ಲಿ ಕರ್ಪೂರ ಬಾಂಡೆಗಳು ಸಾಮಾನು ತೆಗೆದಿಟ್ಟಿದ್ದವಲ್ರಿ, ತೆಳಗಿನ ತೊಳೆದಿಟ್ಟಿದ್ದು ಇವೆಲ್ಲ ತೆಗೆದು ಎಲ್ಲಿ ದೇವ್ರಿಗೆ ಹೋಗಿರ್ತೇವೆ ಅಲ್ಲಿ ಒಂದು ಕವರ್ ಪ್ಲಾಸ್ಟಿಕ್ದಾಗ ಚೀಟ್ ಕಟ್ಕೊಂಡು ದೇವ್ರ ಪ್ರಸಾದ ಅಂತೇಳಿ ಇರ್ಲತ್ತೆ ತಂದಿರ್ತೇವೆ. ಯಾರನ ಇಲ್ಲೇ ಖಾನ್ಯಾಗ ಇಡೋದು ಆತದ್ರಿ ನೋಡ್ರಿ. ನಾನೆಲ್ಲ ಇವೆಲ್ಲ ತೆಗೆದು ಇಡಾತೀನಿ ನೋಡ್ರಿ. ಫ್ರಿಜ್ ಮ್ಯಾಗ ಅದೆಲ್ಲ ಇನ್ನೂ ಕೂತಾವು. ಇವಿಷ್ಟು ನೋಡ್ರಿ. ಎಲ್ಲ ಎಣ್ಣೆ ಎಣ್ಣೆ ಬಾಟಲ್ ಅದು ಇಟ್ಟಿದ್ದು ಮಾಡಿದ್ದು ಹೆಂಗೆ ಹೊಲಸದವ್ರಿ. ಇಲ್ಲಿ ನ್ಯೂದ್ಯಮ ಮುಚ್ಚೋದು ಎಲ್ಲ ಒಳಗೆ ಅದಾವು. ಇವು ತೊಳೆದಿಟ್ಕೊಂಡೀನಿ ರೀ ಕಪ್ಪ ನೋಡ್ರಿ. ನನ್ನ ಮಗಳು ಮಾಡೋದು ನೋಡಿ, ಮಮ್ಮಿ ನಾನು ಇಷ್ಟು ಎಲ್ಲ ಖಾನೆ ಒರೆಸ್ಕೊಳತ್ ಬಂದಾಳ ನೋಡ್ರಿ ಈಕಿ. ಹೌದು ನೋಡ್ರಿ. ಇಲ್ಲೆಲ್ಲ ತೆಗೆದು ಕರ್ಪೂರ ಡಬ್ಬಿಗಳು ಇಟ್ಟಿನಿ ನೋಡ್ರಿ. ಇನ್ನು ತೊಳೆದಿಟ್ಟಿದ್ನಲ್ಲ ಇವು ಇನ್ನೂ ಬಾಂಡೆ ಉಟ್ಕೋಬೇಕ್ರಿ ಕಿಚನ್ದಾಗ. ನಾನು ಬಟ್ಟೆ ಒಗ್ದಿದ್ದಿಲ್ರಿ ಬೆಳಗ್ಗೆ. ಎಲ್ಲ ಬಾಂಡೆ ತೊಳೆಯೋದ್ರಾಗ ಬಟ್ಟೆ ತೊಳೆದು ಇಲ್ಲೇ ಹಾಕಕ್ಕೆ ಹೊಂಟೀನಿ ರೀ ನಾನು. ಅದ್ರಾಗ ಹನಿ ಒಂದು ಬರಾತಿತ್ತು. ಇನ್ನು ಎಲ್ಲ ಕೆಲಸನಾಗ ಮ್ಯಾಳೆ ಮ್ಯಾಗ ಬಟ್ಟೆ ಹಾಕಿದ್ನಂದ್ರೆ ತೊಯ್ತಾವ ಅಂಥೇಳಿ ನಮ್ಮದು ಬಾಜುಕಿನೊಂದು 2 ರೂಮಿನ ಕೋಲಿ ಅದ್ರಿ, ಆಚೆ ಕಡೆ ಹಾಕಿ ಬಂದ್ರತ್ತೇಳಿ ಈ ಕಡೆ ಬಂದೆ. ಇವ್ರು ಬಾಗ್ಲು ಹಾಕಿದ್ರಿ ನನ್ನ ಮಕ್ಳು ಆಟ ಆಡೀಲಿ ನೋಡ್ರಿ. ಇನ್ನು ದಾರ ಕಟ್ಟಿದ್ದೀನಿ ರೀ, ಅದನ್ನ ಕಿತ್ಯಾರ ಮಾಡ್ಯಾರನ ನೋಡ್ರಿ. ಎಲ್ಲ ಸೈಕಲ್ ತಂದು ಒಳಗೆ ಹಚ್ಚಾರ. ಮ್ಯಾಲೆ ದಾರ ಕಟ್ಟಿದ್ದನ್ನು ತೆಗ್ದಾರ್ರಿ ನೋಡ್ರಿ. ಇಲ್ಲಿ ಕಟ್ಟಿದ್ದೆ ನಾನು. ಬರೀ ಅಲ್ಲಿ ಬಟ್ಟೆ ಹಾಕಿದ ನಂತರ ನಾನು ಡಬ್ಬಿ ಎಲ್ಲ ತೊಳೆದಿಟ್ಟಿದ್rini ರೀ. ಜೋಳದ ಡಬ್ಬಿ ಅದು ಊರಿಂದ ಗೋಧಿ ತಂದಿದ್ದೇವ್ರಿ ನಾವು. ಅದ ಡಬ್ಬಿಗೆ ಗೋಧಿ ಹಾಕೋದೈತೈತಿಕೆ ಹಾಕ್ಲಾಕತ್ತೀನಿ. ನಮ್ಮ ಮನೆಯವ್ರಿಗೆ ಹೇಳಿದನ್ರಿ, ಎಷ್ಟು ದಿನ ಆಯಿತು ಗೋಧಿ ಹಾಕಿಡ್ರಿ ಅಂದ್ರೆ ಹಾಕಲಿಲ್ಲ. ನನ್ನ ಮಕ್ಕಳು ನನ್ನ ಕೈಗೆ ಮಾಡ್ಯಾನ ಬಂದೇನಂತಾಳೆ ನೋಡ್ರಿ. ದೊಡ್ಡಾಕಿ ಹೆಂಗೆ ಬಂದು ಕೂತಳು. ನಾ ಹಾಕೋದು ನೋಡಿ ಇವ್ರು ನಿಮ್ಮ ಪಪ್ಪ ಹಾಕಂಗಿಲ್ಲ ಅಂತ ಏಕೆ ಅನ್ನಕತ್ತಿದ್ದೇನೆ ರೀ. ನಾ ಹುಡುಗರಿಗೆ ಬಂದು ನಮ್ಮ ಮನೆಯವರು ಚೀಲ ಎತ್ತಿ ಬರ್ಕದ್ರು. ಏನೇ ಇಲ್ಲಿ ಹೆಣ್ಮಕ್ಳು ಮಾಡಿದ ಕೆಲಸ ಸಾವ್ಕಾಸ ಆಗೋದ್ರಿ. ಗಂಡು ಮಕ್ಳ ಕೆಲಸ ಫಾಸ್ಟ್ ಆಗೋದು. ಎತ್ತಿ ಬರ್ಕದ್ರಿ ಚೀಲ ನೋಡ್ರಿ. ಇವೆಲ್ಲ ಡಬ್ಬಿನೇ ತುಂಬುತ್ತೆ ನೋಡ್ರಿ ಗೋಧಿ. ನನ್ನ ಮಗಳು ಸಣ್ಣ ಮಗಳು ನಮ್ಮದು ಒಟ್ಟು ಕೆಲಸ ಇರಲಿ ಅಂತೇಳಿ ಹಂಗೆ ಬರ್ತಾರೆ ರೀ ಕೈಯಾಗೆ. ಹತ್ತಿರ ಅವ್ರ ಪಪ್ಪ ಇದ್ರು ಅಂತಾರನು ತೀರಾ ಬೆನ್ನೇ ಬಿಡೋದಿಲ್ಲ ಅವರು. ಎಲ್ಲ ಗೋಧಿ ಹಾಕಿಟ್ರು. ಚುಂಗ್ಡ್ಯಾಗೆಲ್ಲ ಇದ್ದು ರೀ ಊರ್ದಿಂದ ತಂದಿದ್ದು ಗೋಧಿ. ಅದ್ರಾಗೆ ಡಬ್ಬಿಗೆ ಹಾಕಿಟ್ಟೇವ್ರಿ. ನಾವು 2 ಡಬ್ಬಿ ತಂದಿದ್ದೆವು ನೋಡ್ರಿ. ಗೋಧಿ ಎಲ್ಲ ಮಾಡಿದ್ರೇ ಕೆಲಸ ಸೇರಿ ಆತವ್ರಿ ನೋಡ್ರಿ. ಗೋಧಿ ಹೆಂಗೆ ಕ್ಲೀನ್ ಅದಾವು, ತೊಳೆದು ಮುತ್ತಾಗ್ಯಾವ ನೋಡ್ರಿ. ಗೋಧಿ ಹೆಂಗೆ ಅದಾವೆ ನೋಡ್ರಿ. ನನ್ನ ಮಗಳನ್ನೂ ತೋರಿಸ್ತಾಳೆ, ನಾನು ತೋರ್ಸೋಣ ನೋಡ್ರಿ. ಹೊಲ್ದು ಅಂದ್ರೆ ಬೇರೆನೇ ರೀ. ಕೊಂಡು ತಂದು ತಿನ್ನೋದು ಪುರಾಟ ಆಗಂಗಿಲ್ಲ. ಹೊಲ್ದು ಬಂದಿದ್ದು ಗೋಧಿನೇ ಪುರಾಟ ಆಗೋದು. ಏನು ಕಿಲೋಗಟ್ಟಲೆ ತಂದು ತಿಂದಿದ್ದೇನು ಪುರಾಟ ಆಗಲ್ರಿ. ಹೊಲ ಇದ್ದವ್ರು ಅದಕ್ಕಲ್ಲೇ ಚಲೋ ರೀ ನೋಡ್ರಿ. ನನ್ನ ಮಗಳೇನೋ ತೋರಿಸ್ತಾಳೆ ನೋಡ್ರಿ. ನಾ ಗೋಧಿ ಚಲೋ ಅದಾವ ಅಂತೇಳಿ ಹೆಂಗೆ ತಂದು ತೋರಿಸ್ತಾಳ್ರಿ.
ಎಲ್ಲ ಮಾಡೋ ಕೆಲ್ಸನ ನಮ್ಮದು ಇಟ್ಟಿರ್ಲತ್ತೆ ಬರ್ತಾರೆ ಅವರು ಹಂಗೆ ಏನೇ ಕೆಲಸ ಮಾಡಲಕ್ಕ ನನ್ನ ಕೈಯಾಗ ಚಂತನ ಇರ್ತಾರೆ ರೀ ಹಂಗಾಗಿ ನಾನು ವಿಡಿಯೋ ಮಾಡಾಗನು ಸ್ವಲ್ಪ ಸ್ವಲ್ಪ ಏನಾರೇ ತಪ್ಪಿದ್ರೂ ಕ್ಷಮೆ ಇರಲಿ. ಹಾಯ್ ಫ್ರೆಂಡ್ಸ್, ನಾನು ಚಂತನೆಲ್ಲ ಅಷ್ಟು ಮಾಡಿ ಮಾಡಿದ್ರಾಗೆ ನನ್ನ ಮಗಳಿಗೆ ರೆಡಿಯಾಗಿ ಮಮ್ಮಿ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂದಳ್ರಿ. ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಅನ್ನೋದು ಗೊತ್ತಿದ್ದಿದ್ದಿಲ್ಲ. ನಮಗೆ ಮದುವೆ ಆಗಿದ್ದಂತ್ರ ಬಿಟ್ಟು ಮಕ್ಕಳದ್ರಾಗ ನಮ್ದು ಏನೂ ನೆನಪೇ ಇರೋದಿಲ್ಲ. ಆ್ಯನಿವರ್ಸರಿ ಡೇ ನಮ್ದು 20 ವರ್ಷದಿಂದ ಆ್ಯನಿವರ್ಸರಿ ಡೇ ಐತೆ ರೀ. ನಮಗೆ ಗೊತ್ತಿದ್ದಿಲ್ಲ ರೀ ನಮ್ಮದು ಆ್ಯನಿವರ್ಸರಿ ಡೇ ಅದ ಅನ್ನೋದು. ನಾವು 20 ವರ್ಷ ಆಯಿತು ಮದುವೆಯಾಗಿ ಏನೂ ಗೊತ್ತಿಲ್ಲ, ನಾವು ಮಾಡ್ಕೊಂಡಿದ್ದಿಲ್ಲ ರೀ. ನಮ್ಮ ಮನೆಯವ್ರನ್ನೂ ಡ್ಯೂಟಿ ಒಳಗೆ ಏನೋ ಆ ಥರ ವಿಚಾರ ಮಾಡ್ತಿದ್ದಿಲ್ಲ ರೀ. ಈಗಿನ ಮಕ್ಕಳೆಲ್ಲ ಎಲ್ಲ ಥರನೂ ಫಂಕ್ಷನ್ ಮಾಡ್ಯಾನಂತಾರ ನೋಡಿರಿ. ನಮ್ಮದು ಇಲ್ಲಿ ಫಂಕ್ಷನ್ ಕರ್ಕೊಂಬಂದಳ್ರಿ. ನನಗೆ ಆಶ್ಚರ್ಯ ಅನ್ನಿಸ್ತು. ಆಶ್ಚರ್ಯದ ಜೊತೆ ನನ್ಗೆ ಒಂಥರ ಫೀಲಿಂಗ್ನು ಬತ್ತು ರೀ. ನಾವೇ 20 ವರ್ಷ ಆಯ್ತಪ್ಪ ಸಿಟಿಯಾಗ ಬಂದಿದ್ದೆ, ಒಂದಿನ ಅಂಥದ್ದೇನೋ ಮಾಡ್ಕೊಳ್ಬೇಕು ಅನ್ನೋದು ಇದ್ದಿದ್ದಿಲ್ಲ. ನಮ್ಮ ಮಗಳ ಆಸೆದಿಂದ ನಾವು ಆ್ಯನಿವರ್ಸರಿ ಡೇ ಮಾಡ್ಕೊಂಡೇವೆ ರೀ. ಎಲ್ಲರದ್ದು ಆಶೀರ್ವಾದ ಇರಲಿ ನಮ್ಗೆ. ಬನ್ನಿ ಎಲ್ಲ ಆಚರಿಸೋಣ ಎಲ್ಲರೂ ಹಿರಿಯರದು ಆಶೀರ್ವಾದ ಇರಲಿ ನಮ್ಮ ಮೇಲೆ. ಇದೇ ಥರ ನಮ್ಮ ಮನೆಯವ್ರನ್ನ 20 ವರ್ಷ ಆಯ್ತು ರೀ ಬಿಜಾಪುರದಾಗ ಅಜೆಕ್ಸ್ JCB ಸರ್ವಿಸ್ ಮಾಡಿ. ನೋಡಿರಿ ಇಲ್ಲಿ ನನ್ನ ಸೊಸೆ, ನನ್ನ ಮಗಳು, ಮಗ ತಿನ್ನಾಕತ್ತಾರೆ ರೀ. ಸೊಸೆ ಮಗ ಅಂದ್ರೆ ನಮ್ಗೆ ಬಾವನ ಮಗ ಆಗ್ಬೇಕ್ರಿ, ಸೊಸೆ ಆಗ್ಬೇಕು. ನೋಡಿರಿ ಇಲ್ಲಿ ಕೇಕ್ ಕಟ್ ಮಾಡಿ ನನ್ನ ಮಕ್ಕಳೆಲ್ಲ ತಿನ್ಲಕತ್ತಾರ ಆಲ್ರೆಡಿ. ನೋಡಿರಿ ಮೊಮ್ಮಗ ರೀ ಇವ. ಮಗನಿಗೆ ಯಾರ ಪಪ್ಪ ತಿನ್ನಿಸ್ತಾನೆ, ಅವ್ರ ಮಮ್ಮಿ ತಿನ್ನಿಸಲ್ಲ. ಬನ್ನಿ ಮನೆಗೆ ಹೋಗೋಣತ್ತಿನ. ನಾನು ಮನೆಯಾಗೆ ಅಡುಗೆ ಮಾಡೀನಿ ರೀ, ಹೊರಗಡೆ ಇಲ್ಲಿ ಬ್ಯಾಡ ಅಂತೇಳಿ ಮನೆಗೆ ಹೋಗಿ ಊಟ ಮಾಡಿ ಇರೋಣ ರೀತಿ. ಮಳೆ ಅಂತೂ ಮ್ಯಾಲೆ ಹಾಗೆ ಏಕಟ್ಟು ಹತ್ಯದ ರೀ. ನಮ್ಮದು ಸಣ್ಣ ಪಾಪು ಇತ್ತು ರೀ, ಅದನ್ನು ಅಳಾಕತ್ತಿದ್ದಾನೆ ರೀ. ಅವನು ಮನೆಗೆ ಹೋದ್ರೆ ಅಂತೇಳಿ ಬಂದೆವು. ನಮ್ಮದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.